ತೊಂದರೆ ಕೊಡೋದನ್ನು ಮಾಡಬಾರದು. ಅದೇ ರೀತಿ ಯಾರೇ ಗಾಂಧಿ ವೃತ್ತ ಮತ್ತು ಬಸವೇಶ್ವರ ವೃತ್ತ अब सिद्धेश्वर गुड़ी से एक 10 या 15 मिनट में रैली चालू होती है। यहाँ से गणपत चौक से किरान बाज़ार, गांधी चौक होते हुए बसवेश्वर सर्कल से अंबेडकर सर्कल जाती है। ये हमारे सुप्रीम कोर्ट जज BR गवाइयों को अब बूट भिरकाएँ उसके वास्ते रैली कर रही है। तमाम लोगों जल्दी आओ, अब बहुत टाइम है, अब यहाँ से रैली चालू होती है। सबको विनंती करता हूँ जल्दी आओ। ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಧ್ವಂಸ ಮಾಡುತ್ತಿರುವ यहाँ से गणपत चौक से गांधी चौक से अंबेडकर सर्कल तक जाती है। अंबेडकर सर्कल में समावेश होता पूरा बड़ा समावेश होता है, वहाँ खाना भी है। आओ। ಇಂದು ವಿಜಯಪುರ ಜಿಲ್ಲಾ ಬಂದ್ ಕರೆಯನ್ನು ನೀಡಲಾಗಿದ್ದು, ಇದು ವಿಜಯಪುರ ಜಿಲ್ಲಾ ಬಂದ್ ಕರೆಯ ಉದ್ದೇಶ ಇಷ್ಟೇ. ಈ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಗವಾಯಿಯವರ ಮೇಲೆ ಸುವ್ಯಶತವನ್ನು ಖಂಡಿಸಿ ಇಂದು ವಿಜಯಪುರ ಜಿಲ್ಲಾ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ. ಇಂದು ಜಿಲ್ಲಾ ಬಂದ್ ಕರೆಯಲ್ಲಿ ಪ್ರಗತಿಪರ ಮತ್ತು ರೈತಪರ, ಮಹಿಳಾ ಪರ, ಸ್ಲಮ್ಮು, ಮಹಿಳೆಯರು ಮತ್ತು ಎಲ್ಲರೂ ಒಳಗೊಂಡಂಗೆ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡಂಗೆ ಎಲ್ಲ ಸಂಘಟನೆಗಳ ಸಹಯೋಗದೊಂದಿಗೆ ಇಂದು ಜನಪರ ವೇದಿಕೆಯಾಗಿ ನಾವು ಇಂದೇನಪ್ಪ ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟದ ಉದ್ದೇಶ ಇಷ್ಟೇ. ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ಉಳಿಸಬಹುದಾಗಿರ್ತಕ್ಕಂಥ ಕೊನೆಯ ಆಸೆ. ಪ್ರಜಾಪ್ರಭುತ್ವ ಉಳಿತದಂತಂದರೆ ನ್ಯಾಯಾಂಗ ವ್ಯವಸ್ಥೆ ಉಳಿದ್ರೆ ಮಾತ್ರ. ನ್ಯಾಯಾಂಗ ವ್ಯವಸ್ಥೆ ಧ್ವಂಸ ಆಯಿತುಪ್ಪ ಅಂತಂದರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಉಳಿಯಲ್ಲ, ಧ್ವಂಸ ಆಗಿಬಿಡ್ತದೆ. ಆ ಕಾರಣಕ್ಕಾಗಿ ಅವರು ಪ್ರಜಾಪ್ರಭುತ್ವ ಧ್ವಂಸ ಮಾಡುವ ಉದ್ದೇಶದಿಂದ ಅವರು ನ್ಯಾಯಾಂಗ ವ್ಯವಸ್ಥೆಯನ್ನು ಧ್ವಂಸ ಮಾಡಬೇಕು ಅಂತಕ್ಕಂಥದ್ದು, ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ನಾವು ಖಂಡಿಸಿ ಇಂದು ವಿಜಯಪುರ ಜಿಲ್ಲಾ ಬಂದ್ ಕರೆ ನೀಡಿ ಲಕ್ಷಾಂತರ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಹೋರಾಟಗಾರರನ್ನು ಒಳಗೊಂಡಂತೆ ಇಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಮಾಡುವ ಉದ್ದೇಶ ಹೊಂದಿದ್ದೇವೆ. ಈ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಎಲ್ಲ ಮಹಿಳಾ ಸಂಘಟನೆಯವರು, ಸ್ಲಮ್ ಸಂಘಟನೆಯವರು, ರೈತ ಸಂಘಟನೆಯವರು, ಕಾರ್ಮಿಕ ಸಂಘಟನೆಯವರು, ದಲಿತ ಸಂಘಟನೆಗಳು, ಹಿಂದುಳಿದ ವರ್ಗದ ಸಂಘಟನೆಗಳು, ವಿವಿಧ ಎಲ್ಲ ಸಂಘಟನೆಗಳು, ಬಸವಪರ ಸಂಘಟನೆಯವರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಎಲ್ಲರನ್ನ ಒಳಗೊಂಡಂತೆ ಇಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹೋಗಿ ಇಂದು ಕಿರಾಣಿ ಬಜಾರು ಮತ್ತು ಇನ್ನೊಂದೇನಪ್ಪ ಅಂತಂದರೆ ವಾಜಪೇಯಿ ಸರ್ಕಲ್ಲು, ಗಾಂಧಿ ಸರ್ಕಲ್ಲು ಮತ್ತು ಬಸವೇಶ್ವರ ಸರ್ಕಲ್ಲು, ಅಂಬೇಡ್ಕರ್ ಸರ್ಕಲ್ಗೆ ಹೋಗಿ ಬೃಹತ್ ಪ್ರತಿಭಟನಾ ಸಭೆಯಾಗಿ ಮಾರ್ಪಟ್ಟು ಅಲ್ಲಿ ನಾವು ಪ್ರತಿಭಟನೆಯನ್ನು ಉದ್ದೇಶಿಸಿ ಹಲವಾರು ಗಣ್ಯರು, ಹೋರಾಟಗಾರರು ಮಾತನಾಡಲಿದ್ದಾರೆ. ಇದೆಲ್ಲವೂ ಕೂಡ ಎದಕ್ಕಪ್ಪ ಅಂತಂದರೆ ಒಂದು ಸೈದ್ಧಾಂತಿಕ ಹೋರಾಟದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಸಂವಿಧಾನವನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಇಡೀ ದೇಶದ ಒಂದು ಐಕ್ಯತೆಯನ್ನು ಧಕ್ಕೆ ತರ್ತಕ್ಕಂಥ ಶಕ್ತಿಗಳ ವಿರುದ್ಧ ಈ ಪ್ರತಿಭಟನೆ ಇದೆ, ಐಕ್ಯತೆ ಮಾತಿದೆ. ಅದನ್ನು ಕಾಯಂಗೊಳಿಸಲಿಕ್ಕೆ ನಾವೆಲ್ಲರೂ ನಮ್ಮ ಪೂರ್ವಿಕರು ಕಟ್ಟಿಕೊಟ್ಟಿರ್ತಕ್ಕಂಥ ಭಾವೈಕ್ಯ ಭಾರತವನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಅದನ್ನು ಉಳಿಸ್ಕೊಳ್ತೀವಿ ಅಂತಕ್ಕಂಥ ಶಪಥದೊಂದಿಗೆ ನಾವೆಲ್ಲ ಬಂದು ಸೇರಿಕೊಂಡಿದ್ದೇವೆ. ಸರ್ ಶ್ರೀನಾಥ್ ಪೂಜಾರಿ ಅಂತ. ಎಲ್ರಿಗೂ ಜೈ ಭೀಮ್. ಇವತ್ತು ನಾವು ವಿಜಯಪುರ ಬಂದ್ ಕರೆಯನ್ನು ಎಲ್ಲ ಸಂಘಟನೆಗಳ ಕೂಡಿ ಈ ಒಂದು ಬಂದ್ ಕರೆಯನ್ನು ಕೊಟ್ಟಿದ್ದೀವಿ. ನಮ್ಮ ನ್ಯಾಯಾಂಗದ ಘನತೆವೆತ್ತ ನ್ಯಾಯಯುತ CJ ಗವಾಯಿಯವರ ಮೇಲೆ ಶೂ ಎಸ್ತಿರೋದು ತುಂಬ ಒಂದು ಬೇಜಾರದ ಒಂದು ಸಂಗತಿ. ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದುಕೊಂಡು ಈ ಥರದ ಒಂದು ಘಟನೆ ನಡೀತಾ ಇರೋದು ಎಂತಹ ಮನುವಾದಿ ಮನಸ್ಥಿತಿಗಳಿಗೆ ನಾವು ಒಂದು ಧಿಕ್ಕಾರ ಹೇಳ್ತಾ ಇದ್ದೀವಿ. ಅಲ್ಲಿ ನ್ಯಾಯಯುತವಾದ ನ್ಯಾಯಮೂರ್ತಿಗಳು ಅವರೊಂದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನದ ಸಂಕೇತ ಅಂಥೇಳಿ ನಾವು ಭಾವಿಸಿದ್ದೀವಿ. ಅಂಥ ಮನಸ್ಥಿತಿಗಳು ಇವತ್ತು ನಮ್ಮ ಪ್ರಜಾಪ್ರಭುತ್ವ ವಿರೋಧ ಶಕ್ತಿಯನ್ನು ಎಸೆತ ಮಾಡುವಂಥದ್ದು ಆಗಿರ್ಬೋದು. ಮತ್ತು ಯಾರು ಸಂವಿಧಾನ ಕುರಿತಾಗಿ ಮಾತಾಡ್ತಾರ ಅವರ ವಿರುದ್ಧ ಬೆದರಿಕೆ ಹಾಕ್ತಾ ಇರೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ ಇಂತಹ ಬೆದರಿಕೆಗಳಾಗಿರ್ಬೋದು. ನಾವು ಎಲ್ಲಿದ್ದೀವಿ ಅನ್ನೋದ ಕಾರಣಕ್ಕಾಗಿ ನಾವೆಲ್ಲರೂ ಒಂದು ಶಕ್ತಿಯಾಗಿ ನಾವು ಈ ಒಂದು ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಭುವನೇಶ್ವರ್ जुड़े रहिएगा आपके अपने चैनल बीजापुर समय के साथ।